ಇಸ್ರೇಲ್ ಇರಾನ್ ನಡುವೆ ಮಹಾ ಸಮರವೊಂದು ಶುರುವಾಗಿ ಇಂದಿಗೆ 7 ದಿನ ಕಳೀತಾ ಇದೆ. ಇತ್ತ ಇಸ್ರೇಲ್ ಹಠ ಬಿಡ್ತಾ ಇಲ್ಲ, ಅತ್ತ ಇರಾನ್ ಕೂಡ ಮಂಡುತನವನ್ನ ಬಿಡ್ತಾ ಇಲ್ಲ. ಅಮೆರಿಕ ಮಧ್ಯ ಪ್ರವೇಶದ ಸುಳಿವು ನೀಡಿದ್ರೂ ಕೂಡ ಇರಾನ್ ಜಗ್ತಾನೇ ಇಲ್ಲ. ಇನ್ನೂ ಕೂಡ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳು ಮುಂದುವರೆದಿದೆ. ಇರಾನ್ ಸೇರು ಅಂದ್ರೆ ಇಸ್ರೇಲ್ ನಾನು ಸವ್ವಾ ಸೇರು ಅನ್ನುವ ರೀತಿಯಲ್ಲಿ ಕಾದಾಟಗಳನ್ನ ಮಾಡ್ತಿದೆ. 7ನೇ ದಿನದ ಯುದ್ಧದಲ್ಲಿ ಏನೆಲ್ಲ ಆಗಿದೆ, ಇಸ್ರೇಲ್ ಮತ್ತು ಇರಾನ್ನಲ್ಲಾಗಿರುವಂತಹ ಹಾನಿಗಳು ಏನು ಅಂತೀರಾ? ಈ ಸ್ಟೋರಿ ನೋಡಿ. ಬರೋಬ್ಬರಿ 7 ದಿನ ಇರಾನ್ ಇಸ್ರೇಲ್ಗಳು ಮದ ಗಜಗಳಂತೆ ಕಾಳಗಕ್ಕೆ ಇಳಿದಿವೆ. ನೀನಾ ನಾನಾ ಎಂಬುವ ಯುದ್ಧ ದಿನ ಕಳೆದಂತೆ ಬೇರೆಯದ್ದೇ ಮಜಲಿಗೆ ಹೊರಟಿದೆ. ಈ ಒಂದು ಯುದ್ಧ ಈಗ ವಿಶ್ವದ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರುವ ಸುಳಿವು ನೀಡುತ್ತಿದೆ. ಮಿಸೈಲ್ಗಳ ಮೇಲೆ ಮಿಸೈಲ್, ಬಾಂಬ್ಗಳ ಮೇಲೆ ಬಾಂಬ್ಗಳ ಮಳೆಗಳೇ ಸುರಿತಾ ಇದೆ. 2 ದೇಶಗಳು ಜಿದ್ದಿಗೆ ಬಿದ್ದವರಂತೆ ರಣರಂಗದಲ್ಲಿ ಕಾದಾಡ್ತಿವೆ. ಇರಾನ್ನ ಅರಾಕ್ ಅಣ್ವಸ್ತ್ರ ನೆಲೆಯ ಮೇಲೆ ಇಸ್ರೇಲ್ ದಾಳಿ. ಇಸ್ರೇಲ್ ರಕ್ಷಣಾ ಪಡೆಯಿಂದ ಬಿಡುಗಡೆಯಾಯಿತು ವಿಡಿಯೋ. ಇಸ್ರೇಲ್ ತನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಬದಲಾವಣೆಯಾದ್ರೆ ಅದು ಇರಾನ್ನಲ್ಲಿಯೇ ಆಗಲಿದೆ ಎಂಬ ಹಠಕ್ಕೆ ಬಿದ್ದಿದೆ. ಇದೇ ಕಾರಣದಿಂದ ಯುದ್ಧ ರಂಗದಿಂದ ಹಿಂದೆ ಸರಿಯದೆ ಇರಾನ್ನ ಹಲವು ಪ್ರಮುಖ ಗುರಿಗಳ ಮೇಲೆ ದಾಳಿ ಮಾಡ್ತಿದೆ. ಇಂದು ಕೂಡ 40 ಫೈಟರ್ ಜೆಟ್ಗಳ ಜೊತೆ ಅಖಾಡಕ್ಕೆ ಇಳಿದ ಇಸ್ರೇಲ್ ಇರಾನ್ನ ಅರಾಕ್ ಅಣ್ವಸ್ತ್ರ ನೆಲೆಯ ಮೇಲೆ ಭೀಕರವಾಗಿ ದಾಳಿಯನ್ನ ಮಾಡಿದೆ. ಇನ್ನು ಇರಾನ್ನ ಅಣ್ವಸ್ತ್ರ ತಯಾರಿಕೆಯ ಸಿದ್ಧತೆಗಳು ನಡೀತಾ ಇದ್ವು. ಅದರಲ್ಲೂ ಪ್ರಮುಖವಾಗಿ ಪ್ರೋಟೋನಿಯಂ ಉತ್ಪಾದನಾ ಕಾರ್ಯ ನಡೀತಾ ಇತ್ತು. ಇವುಗಳನ್ನ ತಡೆಯೋದಕ್ಕೋಸ್ಕರ ಇಸ್ರೇಲ್ ದಾಳಿ ನಡೆಸಿದೆ ಅಂತ ಇಸ್ರೇಲ್ನ ರಕ್ಷಣಾ ಪಡೆ ತನ್ನ ಎಕ್ಸ್ ಖಾತೆಯಲ್ಲಿ ಹೇಳಿಕೊಂಡಿದೆ. ಇಸ್ರೇಲ್ ದಾಳಿಗೆ ಪ್ರತಿದಾಳಿ ನಡೆಸಿದ ಇರಾನ್. ಸುರೋಕಾ ಆಸ್ಪತ್ರೆ ಉಡೀಸ್ಗೊಳಿಸಿದ ಸೇನೆ. ಒಂದು ಕಡೆ ಇಸ್ರೇಲ್ ದಾಳಿ ನಡೆಸಿ ಇರಾನ್ನ ಅಣ್ವಸ್ತ್ರ ನೆಲೆಯನ್ನ ಧ್ವಂಸಗೊಳಿಸಿದ್ರೆ ಅದಕ್ಕೆ ಪ್ರತಿಕ್ರಿಯೆ ಎನ್ನುವಂತೆ ಇರಾನ್ ಬೇರಶೇಬಾದ್ನಲ್ಲಿರುವ ಸುರೋಕಾ ಆಸ್ಪತ್ರೆಯ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಇರಾನ್ ದಾಳಿ ನಡೆಸಿದ ವಿಡಿಯೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ. ಆಸ್ಪತ್ರೆಗೆ ತೀವ್ರ ಹಾನಿಯಾಗಿದ್ದು ಹಲವು ನಾಗರಿಕರು ಗಂಭೀರವಾಗಿ ಗಾಯಗೊಂಡಿರುವ ವರದಿಯಾಗ್ತಿದೆ. ಈ ದಾಳಿಯಿಂದ ಸಿಡಿದೆದ್ದಿರುವಂತ ಇಸ್ರೇಲ್ ಇರಾನ್ಗೆ ತಕ್ಕ ಶಾಸ್ತಿ ಮಾಡುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಎರಡು ದೇಶಗಳ ಬಡಿದಾಟದ ನಡುವೆ ಈಗ ಅಮೆರಿಕ ಎಂಟ್ರಿಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಅಮೆರಿಕದ ಹಲವು ಫೈಟರ್ ಜೆಟ್ಗಳು ಮಿಡಲ್ ಈಸ್ಟ್ ಅನ್ನ ತಲುಪಿದೆ. ಇದರ ಜೊತೆಗೆ ಇಸ್ರೇಲ್ ಆರ್ಮಿ ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಮತ್ತೆ ದಾಳಿ ಮಾಡುವುದಾಗಿ ಹೇಳಿಕೊಂಡಿವೆ. ಇವೆಲ್ಲ ಬೆಳವಣಿಗೆಯನ್ನ ನೋಡಿದ್ರೆ ಇರಾನ್ ಇಸ್ರೇಲ್ ಯುದ್ಧ ಸದ್ಯಕ್ಕೆ ಮುಗಿಯುವ ಹಂತದಲ್ಲಿ ಇಲ್ಲ. ದೊಡ್ಡದೊಂದು ಏನೋ ಬದಲಾವಣೆಯಾದ ಬಳಿಕವಷ್ಟೇ 2ರಲ್ಲಿ 1 ರಾಷ್ಟ್ರ ಶಸ್ತ್ರವನ್ನ ಕೆಳಗಿಳಿಸುವ ಸಾಧ್ಯತೆ ಇದೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.